ನಾನು ಹೇಳ್ದಂಗೆ ಸರಿಯಾಗಿ ಔಷಧಿ ಆಗ್ತಾ ಇಲ್ವಾ? ಮಗ ಏನು ಆಗಿಲ್ವಂತೆ, ಮಗ ಆರಾಮಾಗಿ ಏನಿ ಐತಂತೆ, ನಿಜನೇನು? ಮಗ ಆರಾಮಾಗಿ ಐತಿ ಅಂತ ಹೇಳಿದ್ರೆ ಇನ್ನೇನು ಮತ್ತೆ ಏನು ಹಾಕ್ದೆ ಹೊಟ್ಟೆಗೆ ನೀನು? ಅದ್ಕೆ ನಾನೇನಿಲ್ಲ, ಕರೆಕ್ಟಾಗಿ ನೀರ್ಗ ಕೊಟ್ಟೆ. ಅವಳೇನಿಯ ಕಾಲ್ ಲೋಟ ಮಾತ್ರ ಕುಡಿದ್ಲು, ಇನ್ ಕಾಲ್ ಲೋಟ ಕುಡಿಲೇ ಇಲ್ಲ. ಇನ್ನು ಉಳಿದಿರೋದೆಲ್ಲ ಹಂಗೆ ಬಿಟ್ಬಿಟ್ಟವಳೆ, ಹಂಗೆ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಟ್ಲು. ನಾನ್ ತಾನೇ ಏನ್ ಮಾಡಕ್ಕಾಗಿದೆ? ಪೂರ್ತಿ ಕುಡಿ 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 ಅಂತ ಅಂದ್ಬಿಟ್ಟು ಕಾಲಿಗೆ ಬೀಳಕ್ಕಾಗಿದೆ ನಾನೇನಾದ್ರೂ? ನೀನೇ ಹೇಳು. ನಾನಂತೂ ಎಲ್ಲ ಹಂಗೆ ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪ. ಬಲವಂತ ಮಾಡಿದ್ರೆ ನನ್ನ ಮೇಲೆ ಡೌಟ್ ಬಂದ್ಬಿಡ್ತದೆ. ಈಗಂತೂ ಅವ್ರ ಮನೆಯಾಗ ಹೆಂಗೋ ಜೀವನ ಮಾಡ್ಕೊಂಡಿವ್ನಿ, ಅದಕ್ಕೆ ನಾನೇನು ಡೌಟ್ ಬರಂಗೆ ಮಾಡಲೇ ಇಲ್ಲ. ಥೂ, ಈಗ ಮಗನ ಸಾಯ್ಸಕ್ಕೂ ನಿನ್ನ ಕೈಲಿ ಆಗಲಿಲ್ಲ. 4 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ನಿನ್ನ ಕೈಲಿ ಸಾಯ್ಸಕ್ಕಾಗಲಿಲ್ಲ ಅಂತಂದರೆ ಇನ್ನೇನು ಹೇಳು? ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ನಾನು ಬೆಂಗ್ಳೂರಿಗೆ ಹೋಗೋಣ ಅಂತ ಹೊಂಟ್ನ, ಬಸ್ ಮಿಸ್ ಆಗೋಗ್ಬಿಡ್ತು. ಬೆಂಗ್ಳೂರಿಗೆ ಹೋಗಿದ್ದಿದ್ರೆ ಏನೋ ಆಗಿರೋದು. ಈಗ ನಾಳೆ ಬಸ್ ಹತ್ಕೊಂಡು ಬೇರೆ ಹೋಗ್ಬೇಕು ನಾನು. ನೋಡೋಣ, ಅಷ್ಟರೊಳಗಡೆ ಬೇರೆ ಯಾವ್ದನ್ನ ದಾರಿ ಸಿಗ್ತದ ಅಂತೇಳ್ಬಿಟ್ಟು ಹುಡುಕ್ತೀನಿ ನಾನು. ಅದಕ್ಕೆ ಹಿಂದೆನೇ ಇವಾಗ ಕೊಟ್ಬಿಟ್ರೆ ನನ್ನ ಮೇಲೆ ಡೌಟ್ ಬರೋಕ್ಕಿಲ್ವಾ? ನೀರು ಕುಡಿ ಕುಡಿ ಅಂತ ಕೊಟ್ಟೆ, ಕುಡಿದ್ಲು ನೀರನ್ನ. ಈಗ ಏನಾರ ಮತ್ತೆ ನಾನಾರ ಹೆಚ್ಚು ಕಮ್ಮಿ ಮಾಡೋಕ್ಕೋದ್ರೆ ನನ್ನ ಮೇಲೆ ಡೌಟ್ ಬಂದ್ಬಿಟ್ಟು ಏನಾರ ಅಣ್ಣ ಹಿಂಗೆ ಹೇಳ್ಬಿಟ್ಟು ರುಬ್ಬಿಸ್ಬಿಡ್ತಾಳ ಅಂತ ನಂಗೆ ಭಯ. ಈಗ ಬೇರೆ ಏನಾರ ದಾರಿ ಇದ್ರೆ ನೀನೇ ಹೇಳು. ಅದು ಬಿಟ್ಬಿಟ್ಟು ನೀರು ಪಾರ್ಗೆ ಹಾಕ್ಕೊಡೋದು ಅಂದರೆ ನಂಗೆ ಭಯವಾಯ್ತದೆ. ಈಗಿದ ಸ್ಟ್ರಾಂಗ್ ಆಗಿರೋ ಪುಡಿನ ತಂದ್ಬಿಟ್ಟು ಕೊಡ್ತೀನಿ. ಆ ಸ್ಟ್ರಾಂಗ್ ಆಗಿರೋ ಪುಡಿಯ ನೀನು ತಗೊಂಡು ಅವಳು ತಿನ್ನೋ ಊಟಕ್ಕೆ ಹಾಕ್ಬಿಡು. 4 ತುತ್ತು ತಿಂದಿದ ತಕ್ಷಣ ಏನಿಯಾ ಹಂಗೆ ತೊಳೆದೋಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ ಸರಿನಾ? ಹಿಂಗೆ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರ್ತೀನಿ ಪುಡಿನ. ಓಹೋ, ಶಾರದಿನೂ ನನ್ನ ಮಗಳು ಇಬ್ರು ಒತ್ತಾಕೊಂಡು ಬಿದ್ದವ್ರೆ ಅಂದರೆ ಮತ್ತೆ ಅಜ್ಜಯ್ಯ ಹೇಳಿದ್ ನಿಜನೇನಿ ಅಂತ ಅನ್ನಿಸ್ತದೆ. ನನ್ನ ಮಗಳೇನೇನಿಯ ಅವಳು ಊಟಕ್ಕೇನೋ ಹಾಕ್ಬಿಟ್ಟು ನೀರು ಕುಡಿಯೋಕ್ಕೇನೋ ಹಾಕ್ಬಿಟ್ಟು ನ್ಯಾಯವಾಗಿ ಮಗನ ತೆಗ್ಸಾಕಕ್ಕೆ ಮಾಡೋಳೆ ಅನ್ನಿಸ್ತದೆ. ಈ ಪಾಪಿ ಮುಂಡೆ ಈಗಲೇನೇನಿಯ ಮುಂದೊತ್ತು ಕೂಳ್ಗಿದ್ರೆ ಇನ್ನೊಂದೊತ್ತು ಕೂಳ್ಗಿಲ್ಲ ನಂಗೆ ಸಾಯ್ತಾವಳೆ. ಈಗ ಇದೆಲ್ಲ ಮಾಡಬೇಕಿತ್ತ ಇವಳು? ಮಾಡ್ತೀನಿ ಇರು, ಈ ಹಳೆ ಬೇವರ್ಸಿಗೆ ಸರಿಗೆ ಯಾಕೆ ಮಾಡ್ತೀನಿ. ಇವಳನ್ನ ಮನೆಗೆ ಇಕ್ಕೊಂಡಿದ್ದೇನೆ ತೆಪ್ಪಾಯ್ತು ಅನ್ನಿಸ್ತದೆ. ಸರಿ, ಅದೇನೋ ಸರ್ನ ತಂದು ಕೊಡಿ. ನಮ್ಮಮ್ಮ ಬೇರೆ ಮನೆಗಿರ್ತದೆ, ನಮ್ಮಮ್ಮನ ಕಣ್ ತಪ್ಪು ಸಾಕಿಸ್ಬೇಕು ಅಂದರೆ ಕಷ್ಟ. ಅದಕ್ಕೆ ಏನೇನು ತಿನ್ನಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮನೇ ಇಷ್ಟುದ್ದ ಲಿಸ್ಟ್ ಮಾಡಿ ನಮ್ಮಮ್ಮ ಏನಿಗೆ ಎಲ್ಲನೂ ಮುಂದಕ್ಕೆ ತಂದು ಇಬ್ರಿಸ್ತೈತೆ ನೋಡಿ. ಅದಕ್ಕೆ ನೀವು ಅರ್ಜೆಂಟಾಗಿ ತಂದು ಕೊಟ್ಟು ಅರ್ಜೆಂಟಾಗಿ ನಾನು ಕೆಲಸ ಮುಗಿಸ್ಬಿಡ್ತೀನಿ. ನೀವು ತಂದು ಕೊಡಲಿಲ್ಲ ಅಂದರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳಿ? ಕಾಯ್ತಾ ಇವನಿ ನೀವು ತಂದು ಕೊಡ್ತೀರಾ ಅಂತ ಇದೇ ಜಾಗದಾಗ ನಿಂತ್ಕೊಂಡಿರ್ತೀನಿ. ಇಲ್ಲಾಂದರೆ ಸಂಜೆ ರಾತ್ರಿ ಆಯ್ತದಲ್ಲ, ಆವಾಗ ನಿಮ್ಮ ಮನೆ ಪಕ್ಕದ ಬೀದಿಗೆ ಬಂದು ನಿಂತ್ಕೊತೀನಿ. ನೀವು ಅಲ್ಲಿಗೆ ರಾತ್ರಿ 7:30-8 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಿ. ಅದೇನೋ ಪುಡಿ ಕೊಡಿ, ತಗೊಂಡೋಯ್ತೀನಿ. ಸರಿ ಆಯಿತು. ಅದು ಬೇರೆ 500 ರೂಪಾಯಿ ಕೊಡಬೇಕು. ಆಗಲೇ 500 ರೂಪಾಯಿ ದಂಡ ಮಾಡಿದ್ಯಾ, ಮತ್ತು 500 ರೂಪಾಯಿ ದಂಡ ಮಾಡಬೇಡ ಸರಿನಾ? ನೀವು ಕೊಡ್ತಿರಲ್ಲ 4 ಲಕ್ಷ ರೂಪಾಯಿದಾಗೆ ಬೇಕಾದ್ರೆ 500 ರೂಪಾಯಿ ಹಿಡಿದ್ಬಿಟ್ಟು ಕೊಡಿ, ಏನು ಬೇಜಾರಿಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಸರಿ ಇರು, ಆಯಿತು. ಹೋಗ್ಬಿಟ್ಟು ಪುಡಿಯ ಎತ್ಕೊಂಬಿಟ್ಟು ಬರ್ತೀನಿ. ನಾನು ಫೋನ್ ಮಾಡ್ತೀನಿ. ಸರಿ ಆಯಿತು. ಮಿಟ್ಟುಗ್ಲಾಡಿ ಏನು ಮಾಡ್ತಾ ಇದೆಯಾ ಇಲ್ಲಿ? ಏನು ಇಲ್ಲಮ್ಮ, ಈ ಎಮ್ಮೆ ಮೇಸನ ಅಂತ ಬಂದೆ. ಈ ಎಮ್ಮಿಗಳೆಲ್ಲನೂ ಅಲ್ಲಿ ಹೊಡೆದಿದ್ದೀನಿ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಕಣಮ್ಮ. ಈ ಎಮ್ಮಿಗಳೆಲ್ಲನೂ ಎಲ್ಲಿ ಹೋದ್ವು ಅಂತ ಹೇಳ್ಬಿಟ್ಟು. ಹೌದೇ? ಎಮ್ಮೆ ಶಾರದಿನೂ ನೀನು ಎಮ್ಮೆ ಅಂತ ಕರಿತೀಯೇ? ಪರವಾಗಿಲ್ಲ. ನಿನಗೆ ಎಮ್ಮಿಗಳೇ ಎಲ್ಲನೂ ಆ ಶಾರದಿನೂ ನಿನಗೆ ಎಮ್ಮೆ ಥರನೇ ಕಾಣಿಸಿರ್ಬೇಕಲ್ವಾ? ಅದು ಶಾರದಿ. ಯಾ ಶಾರದಿನಮ್ಮ? ಅಪ್ಪ, ಯಾಕಮ್ಮ ಹಿಂಗ್ ಹೊಡಿತಿದೀಯ? ನಾನು ಏನಮ್ಮ ಮಾಡಿದೆ ನಿನಗೆ? ಯಾಕಮ್ಮ ಹಿಂಗೆ ನೋವು ಕೇರ್ತಿದೀಯ? ಬಿಡಮ್ಮ ನೀನು. ಯಾವಾಗೂ ಹಿಡ್ಕೊಂಡು ಹೊಡಿಯೋದೆ ನೀನು. ಯಾಕೆ ಶಾರದಿತಾಗ ಮಾತಾಡಿ ತೆಪ್ಪೆ? ಶಾರದಿ ಏನು ಮಾಡೋಳೆ ಮಾತಾಡಿದ್ರೆ? ಅವಳು ನಂತರನೇ ಕಷ್ಟದಾಗವಳೆ. ನನಗೂ ಅವಳು ಕಷ್ಟ ಹೇಳ್ಕೊಂಡ್ರೆ ನನಗೂ ಸಮಾಧಾನ ಆಯ್ತದೆ, ಅವಳಿಗೂ ಆಯ್ತದೆ. ಅದಕ್ಕೆ ಎಲ್ಲ ಮಾತಾಡ್ತಾ ಇದೀನಿ ಅಷ್ಟೇನಿ. ಅಷ್ಟಕ್ಕೆ ಹಿಂಗೆ ಹಿಡ್ಕೊಂಡು ಹೊಡಿ ಅಂತಾನೆ. ಕಿತ್ತೋದು ಮನ್ಯಾಳಿ, ಬರೀ ಮಾತಾಡಿದ್ರೆ ನಾನು ಯಾಕೆ ಹಿಡ್ಕೊಂಡು ಹೋಗ್ಲಿ ಹೊಡಿಲಿಲ್ಲ ಓಫರ್ ಮುಂಡೆ? ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಹೇಳಿ. ಇವಾಗ ಏನು ಮಾಡಿದೆ? ಅವಳ ಜೊತೆ ಸೇರ್ಕೊಂಡು ಬೆಣ್ಣೆ ಶಾಂತಮ್ಮಂಗೆ ಏನೇ ಮಾಡಿದೆ? ಏನು ಮಾಡಿದೆ? ಏನು ಮಾಡಲಿಲ್ಲಮ್ಮ, ಏನು ಮಾಡಲಿಲ್ಲ. ನೀನು ಯಾಕಮ್ಮ ನಾನು ಹಿಂಗೆ ಹಿಡ್ಕೊಂಡು ಹೊಡಿತಾ ಇದೀಯಾ? ನಂಗೆ ದೇವ್ರಣೆಗೂ ಏನೂ ಗೊತ್ತಿಲ್ಲ ಕಣಮ್ಮ, ನಾನು ಏನೂ ಮಾಡಲಿಲ್ಲ ಕಣಮ್ಮ. ನೀನು ಹಿಂಗೆ ಹಿಡ್ಕೊಂಡು ಹೊಡಿಬೇಡ ಕಣಮ್ಮ. ಅಯ್ಯಪ್ಪ ಅಮ್ಮ, ಏನು ಮಾಡಲಿಲ್ಲ, ಬಿಟ್ಬಿಡಮ್ಮ. ನಾನು ಏನು ಮಾಡಲಿಲ್ಲ ಕಣಮ್ಮ. ಇದು ಯಾಕಮ್ಮ ಹಿಂಗೆ ಹೊಡಿತಿದೀಯಾ? ಹೇಳೇ ನಸ್ಗುನಿ ಆಟ ಎಷ್ಟು ದಿನ ನಡೀತದೆ? ನೀನು ಜನ್ಮನ್ ಚಾಲ್ಸ ಗಂಟನ ಬಿಡಕ್ಕಿಲ್ಲ. ನಸ್ಗುನಿ ಆಟ ಆಡ್ತಿದೀಯ ನೀನು. ನೋಡು, ನೀನು ಸಂದಕ್ಕಿರಲಿ ಅಂತ ನಿನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಟ್ಟಿದ್ದೀನಿ. ನಿಮ್ಮ ಅಣ್ಣನ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಟ್ಟಿವ್ನಿ. ಆದರೆ ನಿಮ್ಮ ಅಣ್ಣನ ಸಂಸಾರದಾಗ ನೀವು ಉಳಿ ಉಣ್ಬಿಟ್ಟು ಈಗ ಇನ್ನೂ ಕಣ್ಣೇ ಬಿಟ್ಟಿಲ್ದಿರ ಮಗುನ ಸಾಯ್ಸಕ್ಕೆ ನೋಡಿದ್ಯಲ್ಲ ನೀನು. ಅಲ್ಲಲ್ಕೋರಿ ನೀನು. ಇನ್ನು ಎಂಥ ಮಾನ್ಗೇಡಿರ್ಬೇಡ. ಇನ್ನು ಎಂಥ ಕಲ್ಲು ಮನಸ್ಸೆ ನಿಂದು. ಎಳೆ ಬಂಪು ಹೊಟ್ಟೆಗಿರೋ ಎಳೆ ಬಂಪುನ ಸಾಯ್ಸಕ್ಕೆ ಹೊಂಟಿದೀಯ ಅಂತ ಹೇಳಿದ್ರೆ ನೀನು ಎಂಥ ಕ್ರೂರಿ, ಇನ್ನು ಎಂಥ ವಿಷಕಾರಿ ನೀನು. ವಿಷ ಸರ್ಪ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಗೊತ್ತಾಯ್ತೈತೆ. ಇಷ್ಟು ದಿನ ವಿಷಕ್ಕೆ ಹಾಲೆರ್ದಂಗಾಯ್ತು. ನಾನಂತೂ ಎಲ್ಲ ಮುಂಡ ಮುಚ್ಕೊಂಡು ಹೋಯ್ತಲ್ಲೇ. ಯಾರ ಮಾತು ಕೇಳಿ ಆ ಶಾರದಿ ಮೊದಲೇನೆ ಹೇಳ್ತಾಳೆ ನಾಗರಾವು. ಅವಳು ಮಾತು ಕೇಳಿ ಅನ್ಯಾಯವಾಗಿ ನಿಮ್ಮ ಅಣ್ಣ ಹಿಂಗೆ ಮಗನೇ ಸಾಯ್ಸಕ್ಕೆ ನೋಡಿದೆಯಲ್ಲ ನೀನು. ಇನ್ನು ಎಂಥ 3rd ಕ್ಲಾಸ್ ಬಿತ್ತರಿ ಇರಬೇಡ ನೀನು. ಹೇಳು. ಅಯ್ಯಪ್ಪ, ಹೊಡಿಬೇಡಮ್ಮ, ನಾನು ಏನು ಮಾಡಿಲ್ಲ ಕಣಮ್ಮ. ನಾನು ಯಾಕಮ್ಮ ಏನಾರ ಕೊಡ್ಲಿ? ನಾನು ಕೊಟ್ಟಿಲ್ಲ ಕಣಮ್ಮ. ಮುಚ್ಕೊಂಡು ಬೊಗಳಲೇ.
ನೀನು ಕೊಟ್ಟಿರೋದನ್ನ ಕಣ್ಣಾರೆ ನೋಡಿರೋರವ್ರೆ. ಇಷ್ಟಾದರೂ ನಿನಗೆ ಬುದ್ಧಿ ಬರಲಿಲ್ಲ ಅಂದರೆ ಇನ್ನು ಈ ಮಗನ ಸಾಯ್ಸಕ್ಕೆ ಹೋಗಿರೋ ಕರ್ಮಕ್ಕೆ ನೀನು ಇನ್ನು ಎಂಥ ಕರ್ಮ ಅನುಭವಿಸ್ತೀಯೋ ನಾ ಕಾಣಿ. ನಿನಗೆ ಕರ್ಮ ಅಂತೂ ನಿಂಗೆ ತಟ್ಟದೆ ಬಿಡೋಕ್ಕಿಲ್ಲ ಬಿಡು. ಸರಿಯಾಗಾಯ್ತದೆ ನಿನ್ಗಂತೂ. ಕರ್ಮ ಅಂದರೆ ನೀನು ಹಂಗೆ ಬಿಡ್ತದೆ ಅಂತ ಅನ್ಕೊಬಿಟ್ಟ ಸರಿಯಾಗಾಯ್ತದೆ. ಒಪ್ಕಳೆ ಒಪ್ಕ. ಕಣ್ಣಾರೆ ಕಂಡವ್ರೆ ನೀನು ಈ ಮಾನಿಗಡಿ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ನಿಜ ಒಪ್ಕಂತೆ ಇಲ್ಲೇ ಎತ್ತಿರೋ ತೊಪ್ಪಿಗೆ ನಿನ್ನ ಕತ್ತಿಸ್ಬಿಡ್ತೀನಿ ಇಲ್ಲೇ ನಿನಗೆ. ಮಗಂಗೊಳ್ಳೆ ತಾಯಿ ಆಗಲಿಲ್ಲ, ಗಂಡಂಗೊಳ್ಳೆ ಎಂಟಿ ಆಗಲಿಲ್ಲ, ಸೊಸೆಗೊಳ್ಳೆ ಅತ್ತೆ ಆಗಲಿಲ್ಲ. ನೀನು ಬದುಕಿದ್ದು ಭೂಮಿಗೆ ಬಾರ ನೀನು. ನನಗಂತೂ ಬಿಡತ್ತ ನನ್ನ ಕೈಲಿ ಹೇಳೋಕ್ಕಾಯ್ತಿಲ್ಲ. ನಿಜ ಒಪ್ಕಂತ್ಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಮಗನ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಅದೇನೋ ಒಟ್ಟು ವಿಸ ಕೊಟ್ಟಿದ್ಲು ಅಂತ ಹೇಳ್ಬಿಟ್ಟು ಹೋಗಿ ನಾನೇ ನೇರಕ್ಕೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗೆ ಹೇಳ್ಬಿಡು ಏನು ಮಾಡಲಿ ಅಂತ. ಬೇಡಮ್ಮ, ನಿಜ ಹೇಳ್ತೀನಿ ಕಣಮ್ಮ, ನಿಜ ಹೇಳ್ತೀನಿ ಏನಾಯ್ತು ಅಂತ ಹೇಳ್ಬಿಟ್ಟು ಬೇಡ ಕಣಮ್ಮ. ಬೊಗಳೆ ನಿಜ ಬೊಗಳು. ಅಮ್ಮ ಮನೆ ಬುಡಿಸ್ಕೊಳಕ್ಕೆ 2.5 ಲಕ್ಷ ರೂಪಾಯಿ ಕಾಸು ಬೇಕಿತ್ತು. ಬೆಣ್ಣೆ ಶಾಂತಮ್ಮನ ಕೇಳಿದೆ, ಕಾಸು ಕೊಡು ಬೇಕು ಅಂತ ಹೇಳ್ಬಿಟ್ಟು. ಬೆಣ್ಣೆ ಶಾಂತಮ್ಮ ಈಗ ನಮ್ಮ ತಾ ಕಾಸಿಲ್ಲ, ಇರೋದು 1 ಲಕ್ಷನೋ 2 ಲಕ್ಷನೋ ಅಷ್ಟೇ ನೀನಿಯಾ, ಈಗ ಕೊಡೋಕ್ಕಾಗಕ್ಕಿಲ್ಲ ನಿನಗೆ ಅಂತ ಹೇಳಿದ್ಲು. ನನಗೆ ಯಾಕೋ ಸ್ಯಾನೇ ಬೇಜಾರಾಯಿತು. ಇನ್ನೇನು ಮಾಡನಿ, ಇವು ದುಡ್ಡುಗೋಸ್ಕರ ಅಂತ ಅಳೀತಿದ್ದೆ. ಆವಾಗ ಶಾರದಿ ಹೊತ್ತಿಗೆ ನೆನಪಾದ್ಲು. ಇವಾಗ ಸಾವುಕಾರನ ಮನೆಗಳೇ ಲಕ್ಷಕ್ಕೆ ಯಾವುದೂ ಲೆಕ್ಕ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ನಾನು ಕೇಳಿದೆ, ಹಿಂಗೆ ನನಗೆ 2.5 ಲಕ್ಷ ಬೇಕಿತ್ತು ಮನೆ ಬಿಡಿಸ್ಕೊಳಕ್ಕೆ, ಇರೋಕ್ಕೆ ಮನೆ ಇಲ್ಲ ನನಗೆ ಅಂತ ಹೇಳಿದೆ. ಅದಕ್ಕೆ ಸರಿ ಆಯಿತು ಅಂತ ಹೇಳೆಲ್ಲ ಡೀಲ್ ಆಗಿತ್ತು. ಅಂದರೆ ಇವಳನ್ನ ಬೆಣ್ಣೆ ಶಾಂತಮ್ಮನ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ರೆ ನಂಗೆ 3 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಆಮೇಕಿಂದ ಬಸ್ರಿ ಅಂತ ಗೊತ್ತಾದ್ಮೇಲೆ ಮಗನ ಸಾಯಿಸ್ಬಿಟ್ಟು ಅವಳನ್ನ ಮನೆಯಿಂದ ಈಚೆ ಕಡೆ ಹಾಕು, ನೀನು 4 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ದುಡ್ಡನ್ನಾಸೆಗೆ ನಾನು ಸರಿ ಆಯಿತು ಬಿಡು, ದುಡ್ಡು ಸಿಗ್ತದಲ್ಲ ಅಂತ ಹೇಳ್ಬಿಟ್ಟು ನಾನು ಇಂಥ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ ಕಣಮ್ಮ. ಅಮ್ಮ ನನಗೆ ಸಮಸ್ಬಿಡಮ್ಮ, ತೆಪ್ಪಾಯಿತು. ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತದೆ. ನಿನ್ನ ಮಗಳಲ್ಲ ನೀನು, ಪಿಸಾಚಿ ಅಂತ ಪಿಸಾಚಿ ನೀನು. ಸತ್ತಾಗೂ ಪಿಸಾಚಿಯಾಗೆ ನೀ ಅಲಿತಾ ಇರ್ತೀಯ. ನೀನಂತೂ ಉದ್ಧಾರ ಆಗಕ್ಕಿಲ್ಲ ಬಿಡು. ಪಿಸಾಚಿ ಆಗಲಿಲ್ಲ ಅಂದರೆ ನೀನು ಅವಾಗ ಕೇಳು, ಆ ಮಗನ ಸಾಯ್ಸಕ್ಕೆ ಹೋಗಿದ್ಯಲ್ವಾ, ನಿನಗೆ ಸರಿಯಾಗಿ ದೇವರು ಶಿಕ್ಷೆ ಕೊಡ್ತಾನೆ, ನೋಡ್ತಾ ಇರು. ಅಮ್ಮ ತೆಪ್ಪಾಯ್ತು ಕಣಮ್ಮ, ಸಮಸ್ಬಿಡಮ್ಮ. ಇಂಥ ಕೆಲಸ ಇನ್ನೊಂದ್ಕಿತ ಮಾಡೋಕ್ಕಿಲ್ಲ, ಬಿಟ್ಬಿಡಮ್ಮ. ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡ ಕಣಮ್ಮ. ಅಣ್ಣಂಗೆ ಒತ್ತಿಗೆಗೂ ಮೊದಲು ಹೇಳ್ಬೇಡ ಕಣಮ್ಮ. ಹೇಳಿದ್ರೆ ನನ್ನ ಮಾನ ಮರ್ವದಿ ಎಲ್ಲ ಹೊಂಟೋಯ್ತದೆ. ಬೇಕಾದ್ರೆ ಇನ್ನೂ 4 ಏಟು ಸರಿಯಾಗಿ ಬಾರಿಸು ಕಣಮ್ಮ, ನನಗೇನು ಬೇಜಾರಿಲ್ಲ. ಆದರೆ ವಿಷಯ ಏನಾರೋ ಗೊತ್ತಾದರೆ ನನ್ನ 100 ಜನ ಎಲ್ಲನೂ ಆಡ್ಕೊಂಡು ಹೋಗ್ಬಿಡ್ತಾರೆ ಕಣಮ್ಮ. ಇದನ್ನು ಬೇರೆ ಹೇಳಕ್ಕೆ ಹೋಗು, ನೀನು ದೊಡ್ಡ ಸಾಹಸ ಮಾಡಿದ್ಯಾ ನೋಡು. ನನ್ನ ಮಗ ನಿನ್ನ ಬಗ್ಗೆ ಅಸಹ್ಯ ಪಟ್ಕೊಬಿಡ್ತಾನೆ, ಕ್ಯಾಕುರ್ಸಿ ತುಪ್ಕು ಅಂತ ಉಗಿತಾನೆ. ಹಳೆ ಬೇವರ್ಸಿನ ತಗೊಬಂದು ಸಾಯಿ, ನಿನಗೆ ಸಾಯಿ. ಕೋಳು ನೀರಿಲ್ದಂಗೆ ಸಟ್ಟೆ ನಿಂಗೆ ಬುದ್ಧಿ ಬರೋದು ಮನೆ ಆಳಿಕೆ. ಹಾಳಾಗೋಗೆ ನೀನು, ಹಾಳಾಗಿ ನೆಗೆದು ಬಿದ್ದು ನೆರಳಿಕಾಯಾಗೋಗು. ತಾಯಿ ಸಪ ನಾಯಿ ಸಪ 2 ಒಂದೇ ಅಂತ ಹೇಳ್ತಾರೆ. ಹಾಳಾಗೋಗು ನೀನು. ನಿನ್ನ ಸಂಸಾರ ಸರ್ ಮಾಡೋಕ್ಕೆ ಅಂತ ಬಂದರೆ ನಿನ್ನ ಸಂಸಾರನೂ ಹಾಳು ಮಾಡ್ಕೊಂಡು ಇವಾಗ ನಿಮ್ಮ ಅಣ್ಣನ ಸಂಸಾರನೂ ಹಾಳು ಮಾಡಕ್ಕೆ ಬಂದಿದ್ದೀನಿ ಶಾರದಿ ಜೊತೆ ಸೇರ್ಕೊಂಡು. ಆ ಶಾರದಿ ಅಂತೋಳು ಅಂತ ನಿಂಗೆ ಸರಿಯಾಗಿ ಗೊತ್ತು ತಾನೇ? ತೆಪ್ಪಾಯ್ತು ಕಣಮ್ಮ. ಈ ವಿಷಯನ ಅಣ್ಣ ಅತ್ತಿಗೆ ಇಬ್ರಿಗೂ ಹೇಳ್ಬೇಡ ಕಣಮ್ಮ. ಹೇಳಿದ್ರೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ ಕಣಮ್ಮ. ದಯವಿಟ್ಟು ಹೇಳ್ಬೇಡ ಕಣಮ್ಮ. ನಾನು ಈ ವಿಷಯನ ಯಾರಿಗೂ ಹೇಳಲ್ಲ ಬಿಡು. ನಿನ್ನ ಪಡು ನೀನೇ ಕೊರಗಿ ಸತ್ತೋಗ್ಬಿಡು. ಇನ್ನು ಯಾಕೆ ಹೇಳ್ಬೇಕು ನಾನು ತಾನೇ ನೀನು ವಿಷಯನ. ಅಪ್ಪ ದೊಡ್ಡ ನಮಸ್ಕಾರ ನಿನ್ಗಂತೂ. ನಮ್ಮಮ್ಮನೂ ಕೊಡು ಅಂದರೆ 2 ಲಕ್ಷ ಕಾಸು ಕೊಡೋಕ್ಕಿಲ್ಲ. ಯಾರೋ ಕಾಸು ಕೊಡ್ತೀನಿ ಅಂದರೂ ಬಿಡೋಕ್ಕಿಲ್ಲ. ನಮ್ಮ ಅಣ್ಣಯ್ಯ 1-2 ಸಾಲದು ಅಂತ 3 ಹೆಂಡ್ರುಗಳ್ನ ಕಟ್ಕೊಂಡೈತೆ. ಇರೋ ಮಕ್ಕಳನ್ನೇ ಸಾಕಕ್ಕೆ ಯೋಗ್ಯತೆ ಇಲ್ಲ. 3 ಜನ ಹೆಣ್ಮಕ್ಳು, ಯಾರನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ. ಈಗ 4ನೇದು ಹುಟ್ಟಿಸ್ಬಿಟ್ಟು ಅದು ಏನು ಮಾಡ್ತಾನೋ ಏನು ಕತೆಯೋ ಗೊತ್ತಿಲ್ಲ. ಅಷ್ಟಕ್ಕೆ ನಮ್ಮಮ್ಮ ಏನು ಫುಲ್ಲು ಸಪೋರ್ಟು. ಈ ಅಮ್ಮ ಬಿಡತ್ತ, ಮಗಳು ಖುಷಿಗೆ ನನವೇ ಆ ಬೆಣ್ಣೆ ಶಾಂತಮ್ಮನ ಖುಷಿ ನಿನಗೆ ಶಾನೆ ಮುಖ್ಯ ಆಗೋಗ್ಬಿಟ್ಟೈತೆ ನಮ್ಮಮ್ಮಂಗೆ. ಸದ್ಯ ನಮ್ಮಮ್ಮ ಇವಾಗ ಯಾರಿಗೂ ಹೇಳಲ್ವಲ್ಲ, ಅಷ್ಟೇ ಸಾಕು, ಆರಾಮಾಗಿರ್ಬೋದು. ಹೊತ್ತಿಗೆ ಏನು ಹೇಳಿಲ್ಲ ಅಂದರೆ ಈಸಾಗಿ ಹೋಗ್ಬಿಟ್ಟು ನಾನು ಕೆಲಸ ಮುಗಿಸ್ಬಿಡ್ಬೇಕು. ಅದಕ್ಕಿನ್ನೂ ಬೇರೆ ದಾರಿನೇ ಇಲ್ಲ. ನಮ್ಮ ಅಮ್ಮನ ಮುಂದೆ ಒಳ್ಳೆಳಾಗಿದ್ದೀನಿ ಅನ್ನೋ ಥರನೇ ಇದ್ಬಿಡ್ತೀನಿ. ಆಮೇಲೆ ನನ್ನ ಕೆಲಸ ನಾನು ಒಳಗೆ ನೀಯ ಮಾಡಿಬಿಡ್ಬೇಕು ಅಷ್ಟೇ. ಇಲ್ಲ ಅಂದರೆ 4 ಲಕ್ಷ ಯಾರು ಕೊಡ್ತಾರೆ ನನಗೆ?